ಸೀವಿಡಲ್ಲಿ ತುಂಬ ಮೋಸ ನಡೀತಿದೆ. ಏನಂದರೆ ಈಗ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇಡೀ ಪ್ರಪಂಚದಲ್ಲಿ ಸೀವಿಡ್ ತುಂಬ ಪಾಪ್ಯುಲರ್ ಇದೆ. ಯಾಕಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಸ್ಪೆಷಲಿ. ಸೊ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಈ ಬ್ರೋಕರ್ಸ್ ಮಧ್ಯವರ್ತಿಗಳೇನಿದಾರಲ್ಲ ತುಂಬ ಮೋಸ ಮಾಡ್ತಿದ್ದಾರೆ ಸೀವಿಡಲ್ಲಿ. ಸೊ ಕರೆಕ್ಟಾಗಿ ನಾವು ಅದನ್ನ ತಿಳ್ಕೊಂಡು ಯಾವುದು ಒರಿಜಿನಲ್ ಸೀವಿಡು ಯಾವುದು ಪ್ಯೂರಿಟಿ ಇರುತ್ತೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಯೂಸ್ ಮಾಡಬೇಕು, ಇಲ್ಲಾಂದರೆ ರಿಸಲ್ಟ್ ಬರೋಲ್ಲ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಸೀವಿಡ್ ಬಗ್ಗೆ, ಸೀವಿಡ್ ಲಿಕ್ವಿಡ್ ಆಗಿರ್ಬೋದು, ಸೀವಿಡ್ ಫರ್ಟಿಲೈಸರ್ ಗ್ರಾನ್ಯೂಲ್ಸ್ ಆಗಿರ್ಬೋದು, ಎಲ್ಲದರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಮೇಯ್ನ್ ಇಂಟೆನ್ಷನ್ ಅಂದರೆ ಮಾರ್ಕೆಟಲ್ಲಿ ತುಂಬ ಡೂಪ್ಲಿಕೇಟ್ ಸೀವಿಡ್ಸ್ ಎಲ್ಲ ಬರ್ತಿದೆ. ಸೊ ಅದಕ್ಕೆ ನಾವು ಕಡಿವಾಣ ಹಾಕ್ಬೇಕು ಅನ್ನೋದು ಇದ್ರ ವಿಡಿಯೋ ಉದ್ದೇಶ. ಸೊ ಎಲ್ಲರೂ ಯಾರ್ಯಾರು ಸೀವಿಡ್ ಯೂಸ್ ಮಾಡ್ತೀರಾ, ಎಸ್ಪೆಷಲಿ ಆರ್ಗ್ಯಾನಿಕ್ ಫಾರ್ಮಿಂಗ್, ಸೆಮಿ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಸೀವಿಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮಗೆ ಬೆನಿಫಿಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ನಾವು ತುಂಬ ಸೀವಿಡ್ ನೋಡಿದ್ದೀನಿ, ತುಂಬ ಸೀವಿಡ್ ಟೆಸ್ಟ್ ಮಾಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಸೊ ನಮಗೆ 100% ಸೀವಿಡ್ ಎಲ್ಲಿ ಸಿಕ್ಕಿಲ್ಲ. ಬಟ್ ಈ ಸರಿ ನಾನೊಂದು 4 ಟೈಪ್ಸ್ ಸೀವಿಡ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಪ್ಯೂರ್ ಸೀವಿಡ್, ಅವೆಲ್ಲ ಪ್ಯೂರ್ ಒಳ್ಳೆಯ ರಿಸಲ್ಟ್ ಬಂದಿರತಕ್ಕಂಥ ಸೀವಿಡು ಮತ್ತು ಪ್ಯೂರಿಟಿ ಇದೆ. ಆಮೇಲೆ ಹೋಲ್ಸೇಲಲ್ಲಿ ನಮಗೆ ಕಡಿಮೆ ರೇಟ್ ಸಿಗುತ್ತೆ ಬಲ್ಕ್ ಆರ್ಡ್ರಲ್ಲಿ. ಸೊ ರಿಟೇಲಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಜಾಸ್ತಿ ಅಂದರೆ ಮಾರ್ಕೆಟ್ಗಿನ್ನ ಕಡಿಮೆ ಇರುತ್ತೆ. ಸೊ ಒಂದೊಂದಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ಯಾವ ಸೀವಿಡು ಏನೇನು ಯೂಸ್ ಆಗುತ್ತೆ, ಬೆನಿಫಿಟ್ಸ್ ಏನು, ನಿಮಗೆ ಪ್ರೈಸಸ್ ಬಗ್ಗೆ ಎಲ್ಲದೂ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದೊಂದು ಸೀವಿಡ್ ಬಗ್ಗೆ ತಿಳ್ಕೊಂಡು ಅದೇ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಸೀವಿಡ್ ಡಿಫ್ರೆಂಟ್ ಸೀವಿಡ್ಸ್ ಇವೆ. ಇದು ಸೀವಿಡ್ ಅಲ್ಲ, ಇದು ಅಮೈನೋ ಆ್ಯಸಿಡ್. ನಾನು ಸಪ್ರೇಟಾಗಿ ಹೇಳ್ತೀನಿ. ಅಮೈನೋ ಆ್ಯಸಿಡ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆನ್ಸಸ್ ಏನು, ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಎಲ್ಲ ನೆಕ್ಸ್ಟ್ ಹೇಳ್ತೀನಿ. ಸೊ ಈಗ ಇದು 4 ಸ್ಪೆಷಲ್ ಸೀವಿಡ್ ಇದೆ. ಸೊ ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಡಕ್ಟ್ ನೇಮ್ ಅಂದ್ಬಿಟ್ಟು ಪಾಲಿಗ್ರೇನ್ ಅಂತ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಇದು 100% ಅಸೆಫಲಮ್ ನೋಡೋಸಮ್ ಕೋಲ್ಡ್ ಎಕ್ಸ್ಟ್ರಾಕ್ಟ್ ಸೀವಿಡ್. ಸೊ ಇದು 100% ಸೀವಿಡ್, ಇದರಲ್ಲೇನು ಮಿಕ್ಸ್ ಇರಲ್ಲ. ಸೊ ಇದ್ರ ಬೆನಿಫಿಟ್ಸ್ ನೀವು ಕೋಲ್ಡ್ ಎಕ್ಸ್ಟ್ರಾಕ್ಟ್ ಸೀವಿಡ್ ಬಯೋಸ್ಟಿಮ್ಯುಲೆಂಟ್ ಅಂತಿದೆ. ಸೊ ವಿಟಮಿನ್ಸು, ಆ್ಯಂಟಿ ಆಕ್ಸಿಡೆಂಟ್ಸು, ಪಾಲಿಫೆನಾಲ್ಸು, ಅಲಿಜಿನೇಟ್ಸ್. ಸೊ ಮೇಯ್ನಾಗಿದು ರೂಟ್ ಗ್ರೋತ್ ಆಗಿರ್ಬೋದು, ವೆಜಿಟೇಟಿವ್ ಗ್ರೋತ್ ಆಗಿರ್ಬೋದು, ಫ್ರೂಟ್ ಸೈಡ್ಸು, ಅಡಿಷ್ನಲ್ ಹೀಲ್ಡಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಇದ್ರ ಕಲರ್ ಬಂದ್ಬಿಟ್ಟು ಬ್ರೌನ್ ಇರುತ್ತೆ. ಸೊ ಇದು ಕಂಪ್ಲೀಟ್ ಬ್ರೌನ್ ಆಯಿತು ನಿಮಗೆ. ಇದು 100% ಅಸೆಫಲಮ್ ನೋಡೋಸಮ್. ಇನ್ನೊಂದು ನೋಡೋಣ ಈಗ, ಫಾಸ್ಫೋಲಿಯರ್ ಕೆಲ್ಪ್ OSL ಅಂತಿದೆ. ಇದು ನೇಮ್ ಏನೇ ಇರ್ಬೋದು, ಕಂಟೆಂಟ್ ನೋಡೋಣ. ಆರ್ಗ್ಯಾನಿಕ್ ಸಿ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಆಫ್ ಕೆಲ್ಪ್ ಫ್ಯಾಮಿಲಿ, ಎಕ್ಲೋನಿಯಾ ಮ್ಯಾಕ್ಸಿಮಾ. ಅಂದರೆ ಇದು ಸೌತ್ ಆಫ್ರಿಕಾದಿಂದ ನಮೀಬಿಯಾಸಿನಲ್ಲಿ ಜಾಸ್ತಿ ಸಿಗುತ್ತೆ. ಸೊ ನೋಡಿ, ಇದು ಬಂದ್ಬಿಟ್ಟು ಫುಲ್ ಬ್ರೌನ್ ಇರಲ್ಲ. ಇದು ಒಂಥರ ನಮಗೆ ನಮ್ಮದು ಗೋಕೃಪಾಮೃತ ವೇಸ್ಟ್ ಡಿಕಂಪೋಸರು ಏನು ಬರುತ್ತೋ ಆ ಥರ ಇರುತ್ತೆ ಇದು ಕಲರು. ನೋಡಿ ನಿಮಗೆ ಕಲರು ಅದೇ ಥರ ಇದೆ. ನಮಗೆ ವೇಸ್ಟ್ ಡಿಕಂಪೋಸರ್ ಗೋಕೃಪಾಮೃತ ಏನು ಬರುತ್ತಲ್ಲ ಅದೇ ಥರ ಇದೆ. ಬಟ್ ಸ್ಮೆಲ್ ಡಿಫ್ರೆಂಟ್ ಇದೆ. ಇದು ಒಂಥರ ಸ್ಮೆಲ್ ಇದೆ, ಇದು ಒಂಥರ ಸ್ಮೆಲ್ ಇದೆ. ಸೊ ನಾನು ನಿಮಗೆ ಡಿಫ್ರೆನ್ಸ್ ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಮಾರ್ಕೆಟಲ್ಲಿ ತುಂಬ ಡೂಪ್ಲಿಕೇಟ್ ಸೀವಿಡ್ಸ್ ಬಂದಿದೆ, ರಿಸಲ್ಟ್ ಇರೋಲ್ಲ. ಸುಮ್ಮನೆ ಲೀಟ್ರಿಗೆ 1000, 1200, 1500 ಕೊಡ್ತಾರೆ, ಮಾರ್ತಾರೆ. ಸೊ ಅದನ್ನೇ ಒಂದು ಬಂಡವಾಳ ಮಾಡ್ಕೊಂಡಿದ್ದೆ, ಹಂಗಾಗಿ ಡಿಫ್ರೆನ್ಸ್ ತೋರಿಸ್ತಿದ್ದೀನಿ. ಸೊ ಇದು ಬಂದುಬಿಟ್ಟು 100% ಅಸೆಫಲಮ್ ನೋಡೋಸಮ್. ಇದು ಬಂದುಬಿಟ್ಟು ಎಕ್ಲೋನಾ ಮ್ಯಾಕ್ಸಿಮಾ, ಸೌತ್ ಆಫ್ರಿಕನ್ ಸೀವಿಡು. ಸೊ ಇದು ಆಫ್ರಿಕನ್ ಸೀವಿಡು 7% ಇದೆ. ಒಂದೊಂದು ಸೀವಿಡಲ್ಲಿ ಒಂದೊಂದು ವೆರೈಟಿ ಇರುತ್ತೆ ನಮಗೆ. ಕೆಲವೊಂದು ಸೀವಿಡಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ,
ಸೊ ಈಗ ಇದೆರಡು ಆಯಿತು. ಇವಾಗ ಇದೆರಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವೆರಡು ಆಸ್ಟ್ರೇಲಿಯನ್ ಸೀವೀಡ್. ಹೇಳ್ತೀನಿ ಇದು ಯಾವ ಥರ ಅಂತ. ಇದು ಬಾಸ್ ಪೋಲಿಯರ್ ಅಲಾಗೆ SL ಅಂತಿದೆ. ಸೊ ಇದ್ರ ಸ್ಪೆಷಾಲಿಟಿ ಏನಂದರೆ, ಇದನ್ನು ಯಾವಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂದರೆ ನೀವು ನೋಡ್ಬೋದು, ಪ್ಲಾಂಟ್ ಬಯೋಸ್ಟಿಮ್ಯುಲೆಂಟ್ ಡಿರೈವ್ಡ್ ಫ್ರಮ್ ಸೀವೀಡ್ ಡ್ಯುರವಿಲ್ಲಾ ಅಂಟಾರ್ಟಿಕಾ. ಈ ಡ್ಯುರವಿಲ್ಲಾ ಅಂಟಾರ್ಟಿಕಾ ಅನ್ನೋ ಪ್ರದೇಶ ಅಂದರೆ ಇದು ಸೀವೀಡು ನ್ಯೂಜಿಲ್ಯಾಂಡ್ ಮತ್ತು ಚಿಲಿ ಅನ್ನೋ ರೀಸನಲ್ಲಿ ಸಿಗುತ್ತೆ. ಅಲ್ಲಿಂದ ಕೋಲ್ಡ್ ಇನ್ನೊಂದು ನಾನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಿರೋ ಸೀವೀಡು ಕೋಲ್ಡ್ ಎಕ್ಸ್ಟ್ರಾಕ್ಟ್, ಅಂದರೆ ನಾರ್ಮಲಾಗಿ ಹೀಟ್ ಮಾಡಿ ರೇಡಿಯೇಷನ್ ಕೊಟ್ಟು ಮಾಡಿರ್ತಕ್ಕಂಥ ಸೀವೀಡಲ್ಲ, ಇದು ಕೋಲ್ಡ್ ಎಕ್ಸ್ಟ್ರಾಕ್ಟ್. ಇದು ಅಂದರೆ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್. ಸೊ ಇದು ಯಾವ ಕಲರ್ ಇರುತ್ತೆ ಅಂತ ನೋಡೋಣ. ಸೊ ಇದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು, ಯಾಕಂದರೆ ಇದು ಗ್ರೀನ್ ಕಲರಲ್ಲಿ ಬರುತ್ತೆ. ಸೊ ನಮಗೆ ನಾರ್ಮಲಾಗಿ ಮಾರ್ಕೆಟಲ್ಲಿ ಬರ್ತಿರೋ ಸೀವೀಡ್ಸ್ ಎಲ್ಲ ಚೀನಾ ಜಾಸ್ತಿ ಇದೆ, ಚೀನಾ ರೀಸನ್ನಿಂದ ಜಾಸ್ತಿ ಬರುತ್ತೆ. ಆಮೇಲೆ ಬ್ಲ್ಯಾಕ್ ಸೀವೀಡ್ ಬರುತ್ತೆ, ಅವೆಲ್ಲ ಅಷ್ಟು ರಿಸಲ್ಟ್ ಇಲ್ಲ, ಬ್ಲ್ಯಾಕ್ ಸೀವೀಡ್ ಎಸ್ಪೆಷಲಿ. ನೋಡಿ, ಗ್ರೀನ್ ಸೀವೀಡಿಗೆ ಭಾಳ ಪ್ರಾಮುಖ್ಯತೆ ಇದೆ. ಎಲ್ಲ ಸೀವೀಡಿಗೆ ಇದು ಸ್ವಲ್ಪ ರಿಸಲ್ಟ್ ಒಳ್ಳೆ ಚೆನ್ನಾಗಿರುತ್ತೆ ಅಂತ ನಾನು ಕೇಳಿದೆ. ಸೊ ನಾವು ಈ ಟೈಮಲ್ಲಿ ಚಿಲ್ಲಿಗೆಲ್ಲ ಚೆನ್ನಾಗಿ ಯೂಸ್ ಮಾಡಿದ್ದೀವಿ. ನೋಡ್ಬೋದು ನೀವು, ಸಮುದ್ರದಲ್ಲಿ ಸಿಗುತ್ತಿದೆ, ಇಲ್ಲ ಪ್ಯೂರ್ ಇದೆಲ್ಲ. ಇದರಲ್ಲಿ ಏನೂ ಮೋಸ ಇರೋಲ್ಲ, ಏನೇ ಎಕ್ಸ್ಟ್ರಾಕ್ಟ್, ಕೋಲ್ಡ್ ಎಕ್ಸ್ಟ್ರಾಕ್ಟ್, ಏನೇ ಈವನ್ ವಾಟ್ರೂ ಮಿಕ್ಸ್ ಇರೋಲ್ಲ. ನೋಡಿ ಯಾವ ಥರ ಇದೆ ಗ್ರೀನ್ ಸೀವೀಡ್. ಆಮೇಲೆ ಇದ್ರ ಪರ್ಸೆಂಟೇಜ್ ಬಂದ್ಬಿಟ್ಟು 70% ಆನ್ 100% ಬೇಸಿಸ್, ಅಂದರೆ 70% ಸೀವೀಡ್ ಇದರಲ್ಲಿರುತ್ತೆ. ಸೊ ಇದ್ರ ಬೆನಿಫಿಟ್ ಅಷ್ಟೇ ನಮಗೆ. ಇದು ಸ್ಟ್ರೆಸ್ ಆಗಿರೋದು, ಬಯೋಟಿಕ್ ಸ್ಟ್ರೆಸ್ಸು ನೋಡ್ಬೋದು. ಇದೆಲ್ಲ ಯಾವುದಕ್ಕೆಲ್ಲ ಯೂಸ್ ಆಗುತ್ತದೆ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಎಲ್ಲ ಸೀವೀಡಿಗೆ ಸ್ಪೆಷಲ್. ಸೊ ಇನ್ನೊಂದು ಫೈನಲಾಗಿ ಹೇಳ್ತಾ ಇದ್ವಿ, ಇದು ಪ್ಯೂರ್ ಆಸ್ಟ್ರೇಲಿಯನ್ ಸೀವೀಡ್. ಹೇಳ್ತೀನಿ ಇದ್ರ ಬಗ್ಗೆ. ಸೊ ನಾರ್ಮಲಾಗಿ ಗ್ರೀನ್ ಸೀವೀಡ್ ನಿಮಗೆ 17 to 20% ಇರುತ್ತೆ ಅಷ್ಟೇ. ಸೊ ಇದರಲ್ಲಿ 70% ಇದೆ. ಸೊ ಇದು ಲಾಸ್ಟ್ ನಾನು ನೋಡೋಣ. ಇದು ಆಸ್ಟ್ರೇಲಿಯನ್ ಸೀವೀಡ್ ಇದೆ, ಹೇಳ್ತೀನಿ. ಇದು ಬ್ರೌನ್, ಇದು ಕಲರ್ ಬ್ರೌನ್ ಇದೆ, ಫುಲ್ಲು ಡಾರ್ಕ್ ಬ್ರೌನ್ ಅಂತ ಹೇಳ್ತೀನಿ. ಸೊ ಈ ಥರ ಇದೆ ನಮಗೆ, ಪ್ಯೂರಿಟಿ ನೋಡ್ಬೋದೆಲ್ಲ. ಸೊ ಇದ್ರ ಬೆನಿಫಿಟ್ಸ್ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದುಬಿಟ್ಟು ನೀವು ನೋಡೋದು ಡ್ಯುರವಿಲ್ಲಾ ಪೊಟ್ಯಾಟೋರಿಯಮ್ 100% ಅಲ್ಲಿ. ಇದನ್ನು ಕೋಲ್ಡ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಇದು ಆಸ್ಟ್ರೇಲಿಯಾ ತಸ್ಮಾನಿಯಾ ಅಂತ ಒಂದು ರೀಸನ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಪ್ಯೂರ್ ಬ್ರೌನ್ 100%, ಈವನ್ ವಾಟ್ರನ್ನು ಮಿಕ್ಸ್ ಇರಲ್ಲ ಇದರಲ್ಲಿ. ಸೊ ರೇಟ್ಸ್ ಬಂದುಬಿಟ್ಟು ರಿಟೇಲಲ್ಲೇ ಒಂದಿದೆ, ಬಲ್ಕ್ ಒಂದಿದೆ. ನಿಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ನೀವೆಲ್ಲ ಫೋನ್ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡ್ಬೋದು. ಅವರು ಡಿಟೇಲ್ಸ್ ಶೇರ್ ಮಾಡ್ತೀನಿ, ಡೈರೆಕ್ಟಾಗಿ ಕಂಪ್ನಿಯಿಂದ ತೊಗೋಬೋದು ನೀವು. ಸೊ ಇದ್ರ ಸ್ಪೆಷಾಲಿಟಿ ಏನಂದರೆ, ಈ ಸೀವೀಡ್ಸ್ ಎಲ್ಲ ಈಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಯಾವ್ದಾವ್ದು ಸೀವೀಡ್ ಏನೋ ಯಾವ ಥರ ಇರುತ್ತೆ, ಯೂಸಸ್ ಏನೋ, ಅದರ ವರ್ಕ್ ಏನೋ, ಮತ್ತು ಪ್ಯೂರಿಟಿ, ಕಲರ್ ಆಗಿರ್ಬೋದು, ಟೈಪ್ಸ್ ಆಫ್ ಸೀವೀಡ್ ಆಗಿರ್ಬೋದು. ಸೊ ನಮಗೆ ಸೀವೀಡ್ ಈಗ ಮೈನ್ ಬೆನಿಫಿಟ್ಸ್ ಬಂದುಬಿಟ್ಟು ರೂಟ್ ಡೆವಲಪ್ಮೆಂಟು, ರೂಟ್ ಶೂಟ್ ಅಂತೀವಿ, ಅದರ ಡೆವಲಪ್ಮೆಂಟು, ವೈಟ್ ರೂಟ್ಸ್ ಆಗಿರ್ಬೋದು. ಆಮೇಲೆ ಸೀವೀಡಲ್ಲಿ ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ ಅವೈಲೇಬಲ್ ಇರುತ್ತೆ, ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ಬಟ್ ಇಟ್ಸ್ ನ್ಯಾಚುರಲ್ ಇರುತ್ತೆ. ಸೀವೀಡ್ನ ಈಗ ಎಲ್ಲ ಕಂಪ್ನಿಯರು ಬಯೋಸ್ಟಿಮ್ಯುಲೆಂಟ್ ಆಗಿ ಅದನ್ನ ಒಂದು ಮಾಡಿಫೈ ಮಾಡಿ, ಬಯೋಸ್ಟಿಮ್ಯುಲೆಂಟ್ ಅಂತ ಅಂದರೆ ಸ್ವಲ್ಪ ಸ್ಪೀಡ್ ಇರುತ್ತೆ, ವರ್ಕು ಒಳ್ಳೆ ಗ್ರೋತ್ ಇರುತ್ತೆ, ಅದನ್ನೇ ಇಟ್ಕೊಂಡು ಭಾಳ ಚಾರ್ಜ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವು ಈಗ ಸೀವೀಡ್ ನೋಡಿದ್ರಲ್ಲ, ನೀವು ಯಾವ ಥರ ಸೀವೀಡ್ ಹೆಂಗೆ ಯೂಸ್ ಮಾಡಬೇಕನ್ನೋದನ್ನ ಗೊತ್ತಾಯ್ತಲ್ಲ.
ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀವಿಡ್ಸ್ ಇದೆ. ಬಲ್ಕ್ ಆರ್ಡರ್ ನಾವು ನಿಮ್ಗೆ ಯಾರಿಗಾದ್ರೂ ರಿಟೇಲಲ್ಲಿ ಬೇಕಿದ್ರೂ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಬಲ್ಕಲ್ಲೇ ಕೊಡ್ತೀನಿ. ಪ್ರೈಸಸ್ ಬೇರೆ ಇರುತ್ತೆ, ಟ್ರಾನ್ಸ್ಪೋರ್ಟ್ ನಮ್ಮದೇ ಇರುತ್ತೆ. ಸೊ ಇನ್ನೊಂದು ಮೇಯ್ನು ಇದೇನೆಂದರೆ ಬ್ರಾಂಚಸ್ ಆಗಿರ್ಬೋದು, ಒಂದು ಇಳುವರಿ. ಈಗ ಯಾವುದೇ ಇದರಲ್ಲಿ ಫ್ಲವರಿಂಗು, ಬ್ರಾಂಚಸ್ಸು, ಗ್ರೋತು, ಸ್ಟೆಮ್ ಆಗಿರ್ಬೋದು, ಒಂದು ಒಳ್ಳೆಯ ಇದು ಬರಬೇಕಂದ್ರೆ ಸೀವಿಡ್ ಮೈನ್ ಪಾತ್ರ. ಕೆಲವೊಂದು ನಾನು ಪ್ರಾಡಕ್ಟ್ ನೋಡಿದ್ದೀನಿ, ಬ್ರಾಂಚಸ್ ಇಂಪ್ರೂವ್ಮೆಂಟ್, ಮೋರ್ ಬ್ರಾಂಚ್ ಮೋರ್ ಈಲ್ಡ್ ಅಂತೇಳಿ ಸೀವಿಡ್ ಬೇಸ್ಡ್ ಪ್ರಾಡಕ್ಟ್ಸ್ ಕೊಡ್ತಾರೆ. ಸೊ ನಮಗೆ ಆಸ್ಟ್ರೇಲಿಯನ್ ಸೀವಿಡು ಮೈನ್. ಇದರಲ್ಲಿ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರೋದು ಆಸ್ಟ್ರೇಲಿಯನ್ ಸೀವಿಡು. ಅದರಲ್ಲಿ ಅಂಟಾರ್ಟಿಕಾ ಗ್ರೀನ್ ಕಲರ್ ಏನು ಬರುತ್ತಲ್ಲ ಅದು ಒಂದು. ಸೊ ಇನ್ನೊಂದು ಬಂದ್ಬಿಟ್ಟು ಬ್ರೌನ್ ಸೀವಿಡ್ ಬರುತ್ತೆ, ಆಸ್ಟ್ರೇಲಿಯನ್ ಸೀವಿಡು. ಇನ್ನೊಂದು ಅಂಟಾರ್ಟಿಕಾ ಅಂತ ಬರುತ್ತೆ, ಅದು ಗ್ರೀನ್ ಸೀವಿಡು. ಅದು ತುಂಬ ಚೆನ್ನಾಗಿದೆ. ಆಮೇಲೆ ಅಸೋಫಿಲಮ್ ನೊಡೋಸಮ ಅದೂ ಚೆನ್ನಾಗಿದೆ, 3. ಇನ್ನೊಂದು ಎಕ್ಲೋನಿಯಾ ಮ್ಯಾಕ್ಸಿಮಾ ಅಂತ, ಅದೊಂಥರ ಲೈಕ್ ಒಂದು ವೇಸ್ಟ್ ಕಂಪೋಸರ್ ಕಲರ್ ಥರ ಇರುತ್ತೆ ಅದು. ಸೊ ಅದು ಸೀವಿಡ್. ಸೊ ಇದೆಲ್ಲ ಸೀವಿಡ್ನ ನಾವು ಯೂಸ್ ಮಾಡಿಕೊಂಡು ಚೆನ್ನಾಗಿ ಬಿಗಿನಿಂಗಿಂದ ಯೂಸ್ ಮಾಡಬೇಕು. ಸ್ಪ್ರೇ, ಡ್ರಿಂಚ್ ಆವ್ರೇಜ್ ಆಗಿದ್ರು ಕಡಿಮೆ ಮಾಡ್ಕೋಬೋದು. ಸ್ಪ್ರೇನ ಕರೆಕ್ಟಾಗಿ ಆನ್ ಟೈಮಲ್ಲಿ ಸ್ಪ್ರೇ ಮಾಡ್ಕೋಬೇಕು ನಾವು. ಆಮೇಲೆ ಸೀವಿಡ್ ಇದರಲ್ಲಿ ಮೇನ್ ಸ್ಪೆಷಾಲಿಟಿ ಅಂದರೆ ಫೈಟೋ ಹಾರ್ಮೋನ್ಸ್ ಇರುತ್ತೆ. ಅಂದರೆ ಆಕ್ಸಿನ್ಸ್, ಸೈಟೋಕಿನ್ಸ್ ಮತ್ತು ಜಿಬ್ರಲಿನ್ಸ್. ಇದು ಎಲ್ಲ ಹಾರ್ಮೋನ್ಸ್, ನ್ಯಾಚುರಲ್ ಹಾರ್ಮೋನ್ಸ್. ನಿಮಗೆ ಗೊತ್ತು ಜಿಬ್ರಲಿನ್ಸ್ ಏನು ಮಾಡುತ್ತೆ ಅಂತ ಗೊತ್ತು. ಅದು ತುಂಬ ಸೈಜು ಇಂಪ್ರೂವ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಸೈಟೋಕಿನ್ಸ್, ಆಕ್ಸಿನ್ಸ್ ಅನ್ನೋದು ಗ್ರೋತಿಗೆ. ಸೊ ಗ್ರೋತ್ ಹಾರ್ಮೋನ್ಸ್, ಗ್ರೋತ್ ಪ್ರಮೋಟರ್ ಅಂತ ಏನು ಹೇಳ್ತೀವಲ್ಲ, ನೀವು ನೋಡ್ಬೋದು ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಪ್ಲಾಂಟ್ ಹಾರ್ಮೋನ್ ಎಕ್ಸ್ಟ್ರಾಕ್ಟ್ ಅಂತ ಇರುತ್ತೆ ಟೆಕ್ನಿಕಲಲ್ಲಿ. ಸೊ ಇದು ಮೈನ್ ನ್ಯಾಚುರಲ್ ಹಾರ್ಮೋನ್ಸ್ ಇರುತ್ತೆ. ಆಮೇಲೆ ಇದರಲ್ಲಿ ಈ ಆಸ್ಟ್ರೇಲಿಯನ್ ಸೀವಿಡಲ್ಲಿ ಸ್ವಲ್ಪ ಜಾಸ್ತಿ ಪೊಟ್ಯಾಶ್ ಇರುತ್ತೆ, ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚಿಗೆ ಇರುತ್ತೆ. ಸೊ ಇದೊಂದು ಮೈನು. ಆಮೇಲೆ ಇದರಲ್ಲಿ ಎಲ್ಲ ಇರುತ್ತೆ, ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಮೈಕ್ರೋ, ಮ್ಯಾಕ್ರೋ, ಕ್ಯಾಲ್ಶಿಯಮ್ ಆಗಿರ್ಬೋದು, ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಬಟ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಅಂದರೆ ಇದು ನ್ಯಾಚುರಲ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ನ್ಯಾಚುರಲ್, ಆರ್ಟಿಫಿಷಿಯಲ್ ಅಲ್ಲ, ಇದು ನ್ಯಾಚುರಲ್. ಸೊ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ನಿಮಗೆ ಯಾವ್ಯಾವುದು ಸೀವಿಡ್ ಯಾವ್ಯಾವ ಥರ ಇದೆ ಕ್ವಾಲಿಟಿನೂ ತೋರಿಸ್ತಿದೆ ನಿಮಗೆ. ಸೊ ಅದು ಪ್ಯೂರಿಟಿ ಬಂದ್ಬಿಟ್ಟು, ಕ್ವಾಲಿಟಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಸೊ ಈ ಥರ ನಾವು ಸೀವಿಡ್ ಯೂಸ್ ಮಾಡೋದ್ರಿಂದ ಈಗ ಅದರಲ್ಲಿ ಇರ್ತಕ್ಕಂಥ ಅಂಶನ ಯೂಸ್ ಮಾಡಿಕೊಂಡು ನಿಮಗೊಂದು ಒಳ್ಳೆಯ ರಿಸಲ್ಟ್ ಇರುತ್ತೆ. ಈಗ ಸೀವಿಡ್ ಇಲ್ದಲ್ಲಿ ಯಾರೂ ಬೆಳೆಯೋದೇ ಇಲ್ಲ. ಪ್ರತಿಯೊಂದು ಶಾಪಲ್ಲೇ ಹೋಗಿ, ಈಗ ಇಫ್ಕೋದು ಸಾಗರಿಕಾ ಅಂತಿದೆ, ಅದಷ್ಟು ರಿಸಲ್ಟ್ ಇಲ್ಲ ನಮಗೆ. ಅದನ್ನ ಯೂಸ್ ಮಾಡಿದ್ವಿ. ಬಯೋಟೆಕ್ಸ್ ಯೂಸ್ ಮಾಡಿದ್ವಿ. ಮತ್ತು ಬಯೋಟೆಕ್ಸಲ್ಲಿ ಏನಂದರೆ ಬಯೋಟೆಕ್ಸ್ ಗ್ರಾನ್ಯೂಲ್ಸ್ ಬರುತ್ತೆ, ಅದು ತುಂಬ ಚೆನ್ನಾಗಿದೆ ರಿಸಲ್ಟ್. ಆ ಬಯೋಟೆಕ್ಸ್ ಗ್ರಾನ್ಯೂಲ್ಸ್ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಯಾಕಂದರೆ ಅದು ಗ್ರಾನ್ಯೂಲ್ಸು ಈಗ ನನ್ನ ಹತ್ರ ಅವೈಲೇಬಲ್ ಇಲ್ಲ. ಅದನ್ನ ತಂದುಬಿಟ್ಟು ನಾವು ನಿಮಗೆ ಡೈರೆಕ್ಟಾಗಿ ತೋರಿಸಿ, ಯಾಕಂದರೆ ನಾನು ಸಾಕಷ್ಟು ಯೂಸ್ ಮಾಡಿದ್ದೀನಿ. ಸತತವಾಗಿ ಒಂದು 3 ವರ್ಷದಿಂದ ಬಯೋಟೆಕ್ಸ್ ಗ್ರಾನ್ಯೂಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬಿಗಿನಿಂಗಿಂದ ಅದು ಬಯೋಟೆಕ್ಸ್ ಕ್ಲೀನಾಗಿ ಕರಗುತ್ತೆ. ಅದು ನಾವು ಒಂದ್ಸರಿ ಹಾಕಿದ್ಮೇಲೆ ನೆಲಕ್ಕೆ ಮತ್ತೆ ಅಲ್ಲಿ ಆ ಜಾಗದಲ್ಲಿ ಹೋದರೆ ಅದಿರಲ್ಲ. ಅದು ಕ್ಲೀನಾಗೆಲ್ಲ ಕರಗಿ ಎಲ್ಲ ಫರ್ಮೆಂಟೇಷನ್ ಪ್ರಾಸೆಸ್ ಆಗಿ ಕ್ಲೀನಾಗಿ ವರ್ಕ್ ಆಗುತ್ತೆ. ಸೊ ಇದಿಷ್ಟು ಮೈನಾಗಿ ಸೀವಿಡ್ ಲಿಕ್ವಿಡ್ ಆಗಿರ್ಬೋದು, ಫರ್ಟಿಲೈಸರ್, ಗ್ರಾನ್ಯೂಲ್ಸ್ ಆಗಿರ್ಬೋದು. ಸೊ ತಪ್ಪದೆ ಎಲ್ಲರೂ ಕರೆಕ್ಟಾಗಿ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಪ್ಯೂರ್ ಸೀವಿಡ್ಗೆ ನಾವು ಭಾಳಷ್ಟು ಹುಡುಕಾಟ ಮಾಡಿದ್ದೀವಿ. ತುಂಬ ರಿಸರ್ಚ್ ಮಾಡಿದ್ದೀವಿ, ತುಂಬ ಕಡೆ ನೋಡಿದ್ದೀವಿ, ನಮ್ಗೆ ಎಲ್ಲಿ ಸಿಗಲಿಲ್ಲ. ಬಟ್ ಈ ಟೈಮ್ ಸಿಕ್ಕಿದೆ. ಸೊ ಈಗ ಯಾರು ನೆಕ್ಸ್ಟ್ ಮುಂಗಾರು ಬರ್ತಾಯಿದೆ, ನೆಕ್ಸ್ಟ್ ಜೂನಿಂದ ಪ್ಲಾಂಟೇಷನ್, ಕ್ರಾಪ್ ಪ್ಲಾನಿಂಗ್ ಯಾರು ಮಾಡ್ಕೋಬೋದು, ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡಿದರೆ ನಮಗೆ ಕ್ವಾಲಿಟಿ ಈಲ್ಡ್ ಬಂದೇ ಬರುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಬೋದು. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ನೋಟಿಫಿಕೇಷನ್ ಅಂತ ನಿಮಗೆ ನೆಕ್ಸ್ಟ್ ಡೈರೆಕ್ಟ್ ವೀಡಿಯೋಸ್ ಬರುತ್ತೆ. ನಾವು ಮುಂದೆ ಒಳ್ಳೆ ವೀಡಿಯೋಸ್ ಪ್ಲಾನ್ ಮಾಡ್ತಾಯಿದ್ದೀವಿ. ಆಮೇಲೆ ನಾವು ಇನ್ನೊಂದು ಫರ್ದರ್ ಸ್ಟೆಪ್ ಹೋಗ್ತಾಯಿದ್ದೀವಿ. ಈಗ ಪ್ರತಿಯೊಂದೂ ನೆಕ್ಸ್ಟ್ ನಾವು ಫರ್ದರ್ ಏನೇ ಪ್ರಾಡಕ್ಟ್ ಆಗಿರ್ಬೋದು, ಒಂದು ಪರ್ಸ್ನಲ್ಲಾಗಿ ಒಂದು ಲ್ಯಾಬಿಗೆ ಕೊಟ್ಬಿಟ್ಟು ಟೆಸ್ಟ್ ಮಾಡಿಸಿ, ಅದ್ರ ಮೇಲೆ ನಾವು ಅದು ರಿಪೋರ್ಟ್ ನೋಡಿಬಿಟ್ಟು ಎಲ್ಲರಿಗೂ ಅದು ರಿಪೋರ್ಟ್ ಶೇರ್ ಮಾಡಿಬಿಟ್ಟು ಈ ಥರ ಕರೆಕ್ಟಾಗಿ ಯೂಸ್ ಮಾಡ್ಬೇಕನ್ನೋ ಒಂದು ಪ್ಲಾನ್ ಮಾಡ್ತಾಯಿದ್ದೀವಿ. ನಮ್ಮ ಚಾನಲ್ಗೆ ಎಲ್ಲರೂ ಎಲ್ಲ ಕಡೆಯಿಂದ ತುಂಬ ಸಪೋರ್ಟ್ ಬರ್ತಾಯಿದೆ. ತುಂಬ ಧನ್ಯವಾದಗಳು.